ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಇದೀಗ ಮತ್ತೆ ಕೊಲೆ ಬೆದರಿಕೆ ಬಂದಿದೆ. ವರ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ವಾಟ್ಸ್ಆಪ್ ಸಂದೇಶ ಕಳಿಸಲಾಗಿದೆ. ಈ ಹಿಂದೆ ನವೆಂಬರ್ ತಿಂಗಳಲ್ಲಿ ಲಾರೆನ್ಸ್ ಬಿಷ್ನಾಯಿ ಗ್ಯಾಂಗ್ನಿಂದಾಗಿ 5 ಕೋಟಿ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದ. ಜೊತೆಗೆ ಇದೇ ರೀತಿಯ ವಾಟ್ಸ್ಆಪ್ ಸಂದೇಶವನ್ನ ಕೂಡ ರವಾನೆ ಮಾಡಿರೋದು. ಕೊಲೆ ಬೆದರಿಕೆ ಹಾಕಿದ್ದು. ಈಗ ಅದೇ ರೀತಿಯಾಗಿ ಮತ್ತೊಂದು ಬೆದರಿಕೆ ವಾಟ್ಸ್ಆಪ್ ಮುಖಾಂತರ. ಬಾಂಬ್ ಹಾಕಿ ಕಾರನ್ನ ಸ್ಫೋಟ ಮಾಡಿಬಿಡ್ತೀನಿ ಅಂತ ವಾಟ್ಸ್ಆಪ್ ಸಂದೇಶ ಕಳಿಸಿದ. ಸಲ್ಮಾನ್ ಖಾನ್ ಮನೆಗೆ ನುಗ್ಗಿ ಹೊಳಿತೀವಿ ಹೀಗಂತ ಮುಂಬೈ ಸಾರಿಗೆ ಇಲಾಖೆಗೆ ವಾಟ್ಸ್ಆಪ್ ಮೂಲಕ ಬೆದರಿಕೆಯನ್ನ ಹಾಕಿರುವುದು. ಇದು ಒಂದೆರಡು ಬಾರಿ ಅಲ್ಲ, ಇದು ಹಲವು ಬಾರಿ ಆಗಿದೆ. ಕಳೆದ ಬಾರಿಯದ್ದು ನೆನಪಿಸಿಕೊಳ್ಳೋದಾದ್ರೆ ನವೆಂಬರ್ 8ನೇ ತಾರೀಕು ಹಿಂಗೇನೆ ಸಲ್ಮಾನ್ ಖಾನ್ ಅವರಿಗೆ ಕೊಲೆ ಬೆದರಿಕೆ ಬಂದಿತ್ತು. ಸೇಮ್ ಇದೇ ತರ ಲಾರೆನ್ಸ್ ಬಿಷ್ನಾಯ್ ಗ್ಯಾಂಗ್ ಪರವಾಗಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಅಲ್ಲೂ ಕೂಡ ಅಷ್ಟೇ, ಮುಂಬೈ ಟ್ರಾಫಿಕ್ ಪೊಲೀಸರ ವಾಟ್ಸ್ಆಪ್ ಸಹಾಯವಾಣಿಗೆ ಬೆದರಿಕೆ ಸಂದೇಶವನ್ನ ಕಳಿಸಿದ್ದ ಅನಾಮಿಕ ವ್ಯಕ್ತಿ. ಸಲ್ಮಾನ್ ಖಾನ್ಗೆ ಕೊಲೆ ಬೆದರಿಕೆಯನ್ನು ಹಾಕಲಾಗುತ್ತೆ. ಆಗ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದು ಅಲ್ಲದೆ ಕೊಲೆ ಬೆದರಿಕೆ. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಸೇಮ್ ಈಗ ವರ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ವಾಟ್ಸ್ಆಪ್ ಸಂದೇಶ ಕಳಿಸಿರೋದು. ಸಲ್ಮಾನ್ ಖಾನ್ ಕಾರ್ಗೆ ಬಾಂಬ್ ಹಾಕಿ ಸ್ಫೋಟ ಮಾಡ್ತೀವಿ ಅಂತ ವಾಟ್ಸ್ಆಪ್ ಸಂದೇಶ ಕಳಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ. ಅರುಣ್, ಇದು ಮೊದಲನೇ ಬಾರಿ ಏನಲ್ಲ ಸಲ್ಮಾನ್ ಖಾನ್ಗೆ ಬರ್ತಾ ಇರುವಂತಹ ಕೊಲೆ ಬೆದರಿಕೆ. ಈ ಹಿಂದೆಯೂ ಕೂಡ 5 ಕೋಟಿ ಕೊಡಬೇಕು ಅಂತೇಳಿ ಲಾರೆನ್ಸ್ ಬಿಷ್ನಾಯ್ ಗ್ಯಾಂಗ್ ಪರವಾಗಿ ಅನಾಮಿಕ ವ್ಯಕ್ತಿಯೊಬ್ಬ ಸೇಮ್ ಇದೇ ತರ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿದ್ದ. ಈಗಾಗಿದ್ದು ಸೇಮಾ? ನಿಜ. ಈಗಾಗಲೇ ಮುಂಬೈನ ವರ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ವಾಟ್ಸ್ಆಪ್ ಮೂಲಕ ಸಲ್ಮಾನ್ ಖಾನ್ ಅವರು ಅವರ ಬಾಂಬ್ ಕಾರ್ಗೆ ಬಾಂಬ್ ಇಟ್ಟು ಸ್ಫೋಟ ಮಾಡೋದಾಗಿ ವಾಟ್ಸ್ಆಪ್ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಅತ್ಯಂತ ಲೈಟ್ ಆಗಿ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 1998ರ ಕೃಷ್ಣಮೃಗ ಬೇಟೆ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಈಗಲೂ ಇದೆ ಅವರ ಮೇಲೆ. ಇನ್ನೂ ಅದು ವಿಚಾರಣೆ ಹಂತದಲ್ಲಿ ನಡೀತಾ ಇದೆ. ಆದ್ರೆ ಕೃಷ್ಣಮೃಗಗಳು ಬಿಷ್ಣೋಯ್ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದಂತ ಮೃಗಗಳು. ಅಂತ ಕೃಷ್ಣ ಮೃಗಗಳನ್ನ ಬೇಟೆಯಾಡಿದ ಕಾರಣಕ್ಕಾಗಿ ಈಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನವರು ಅಥವಾ ಬಿಷ್ಣೋಯ್ ಗ್ಯಾಂಗ್ನವರು ಸಲ್ಮಾನ್ ಖಾನ್ ಅವ್ರ ಮೇಲೆ ಒಂದು ರೀತಿ ಸೇಡು ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಅಟ್ಯಾಕ್ ಮಾಡುವಂತ ಪ್ರಯತ್ನಗಳು ಕೂಡ ಮಾಡಿದ್ದಾರೆ. 2024ರಲ್ಲಿ ಸಲ್ಮಾನ್ ಖಾನ್ ಅವರ ಮನೆಯ ಮುಂಭಾಗದಲ್ಲೇ ಶೂಟೌಟ್ ಪ್ರಕರಣಗಳಾಗಿತ್ತು. ಅವರ ಮನೆಯ ಬಾಗಿಲಿಗೆ ಗುಂಡು ಹಾರಿಸಿ ಹೋಗಿದ್ರು. ನಂತರ ಅವರ ಮನೆಯನ್ನ ಸ್ಫೋಟಿಸೋದಾಗಿ ಕೂಡ ಬೆದರಿಕೆಯನ್ನ ಹಾಕಿದ್ರು. ಆ ಸಂಬಂಧ ಇಬ್ಬರನ್ನ ಮುಂಬೈ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಸಲ್ಮಾನ್ ಖಾನ್ ಅವರಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಸಲ್ಮಾನ್ ಖಾನ್ ಸ್ವತಃ ಮನೆಯನ್ನ ಬದಲಾವಣೆ ಮಾಡಿ ಹೋಗ್ಬೇಕು ಅಂತ ಹೋಗಿದ್ರು. ನಂತರ ಅವರ ಮನೆಗೆ ಗುಂಡು ನಿರೋಧಕ ಗಾಜನ್ನ ಅಳವಡಿಸಲಾಗಿತ್ತು. ಎಲ್ಲಿ ಹೋದ್ರು ಅತ್ಯಂತ ಬಿಗಿ ಭದ್ರತೆಯಲ್ಲಿ ಸಲ್ಮಾನ್ ಖಾನ್ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಂತರವೂ ಕೂಡ ಸಲ್ಮಾನ್ ಖಾನ್ ಅವ್ರಿಗೆ ಪದೇ ಪದೇ ಈ ರೀತಿ ಬೆದರಿಕೆ ಹಾಕ್ತಾ ಇರುವಂತದ್ದು. ನೀವು ಹೇಳಿದಂತೆ 2024ರ ನವೆಂಬರ್ನಲ್ಲೂ ಕೂಡ 5 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ವ್ಯಕ್ತಿಯೊಬ್ಬ ಸಲ್ಮಾನ್ ಖಾನ್ಗೆ ಬೆದರಿಕೆಯನ್ನ ಹಾಕಿದ್ದ. ಅವ್ರ ಜೀವ ತೆಗಿತೀವಿ ಅನ್ನುವಂತ ಒಂದು ಬೆದರಿಕೆಯನ್ನು ಅವರು ಒಡ್ಡಿದ್ರು. ಆದ್ರೆ ಇಷ್ಟೆಲ್ಲ ನಡುವೆ ಈಗ ಮತ್ತೊಂದು ಹೊಸ ಬೆದರಿಕೆ, ಬಹುಶಃ ಇದು 3ನೇದೋ 4ನೇದೋ ಬೆದರಿಕೆ ಇರಬಹುದು. ಹಲವು ಪ್ರಯತ್ನಗಳು ಕೂಡ ನಡೆದಿರುವಂತದ್ದು. ಹಾಗಾಗಿನೇ ಈಗ ಮುಂಬೈ ಪೊಲೀಸರು ಕೂಡ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಲ್ಮಾನ್ ಖಾನ್ ಅವರಿಗೆ ಈಗಾಗಲೇ ಕೊಟ್ಟಿರುವಂತಹ ಒಂದು ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಮನೆಯಲ್ಲಿ ಈಗ ಬಾಂಬ್ ನಿರೋಧಕ ದಳದವರನ್ನ ಕಳಿಸಿ ತಪಾಸಣೆಯನ್ನ ಕೂಡ ಮಾಡಿಸಲಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.